ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಡಿಸ್ಟಿಕ್ ಕೋರ್ಟಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಡಿಸ್ಟಿಕ್ ಕೋರ್ಟ್ ತುಮಕೂರಲ್ಲಿ ಕರೆದಿರುವಂಥದ್ದು. ಸೊ 24 ಸ್ಟೆನೋಗ್ರಫಿ ಗ್ರೇಡ್ 3 ಪೋಸ್ಟ್ ಮತ್ತು ಟೈಪಿಸ್ಟ್ ಪೋಸ್ಟ್ಗೆ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ಪೋಸ್ಟ್ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಲಾಸ್ಟ್ ಡೇಟ್ ಬಂದು 24 ಆಗಸ್ಟ್ ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಇನ್ನು ಇದ್ರದ್ದು ಎಲ್ಲಿ ಜಾಬ್ ಲೊಕೇಶನ್ ಅಂತ ಹೇಳಿದ್ರೆ ತುಮಕೂರಲ್ಲಿ ಇರುತ್ತೆ ಸ್ನೇಹಿತರೆ. ತುಮಕೂರು ಡಿಸ್ಟಿಕ್ ಕೋರ್ಟ್ಗಳಲ್ಲಿ ಈ ಒಂದು ಕೆಲಸ ಇರುತ್ತೆ ಸ್ನೇಹಿತರೆ. ಸ್ಟೆನೋಗ್ರಫಿ ಗ್ರೇಡ್ 3 ಮತ್ತು ಟೈಪಿಸ್ಟ್ ಹುದ್ದೆ ಆಗಿರುತ್ತೆ. ಓಕೆನಾ. ಸೊ ಅದಾದ ನಂತರ ಇದಕ್ಕೆ ಏನು ಕ್ವಾಲಿಫಿಕೇಶನ್ ಆಗಿರಬೇಕು ಅಂತ ಹೇಳೋದಾದ್ರೆ PUC ಆಗಿರಬೇಕು ಅಥವಾ 3 ಇಯರ್ ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್. ಓಕೆನಾ. ಸೊ ಇದು ಮಾಡ್ಕೊಂಡಿರ್ಬೇಕಾಗುತ್ತೆ. ಮತ್ತು ಪಾಸ್ಡ್ ಸೀನಿಯರ್ ಗ್ರೇಡ್ ಕನ್ನಡ ಅಂಡ್ ಇಂಗ್ಲಿಷ್ ಶಾರ್ಟ್ ಅಂಡ್ ಎಕ್ಸಾಮಿನೇಷನ್ಸ್ ಕಂಡಕ್ಟೆಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ಆರ್ ಪೊಸೆಸ್ ಈಕ್ವಲೆಂಟ್ ಕ್ವಾಲಿಫಿಕೇಶನ್. ಓಕೆನಾ. ಸೊ PUC ಅದಾದ ನಂತರ 3 ಇಯರ್ ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಹೊಂದಿರಬಹುದು ಅಥವಾ ಪಾಸ್ಡ್ ಇನ್ ಸೀನಿಯರ್ ಗ್ರೇಡ್ ಕನ್ನಡ ಅಂಡ್ ಇಂಗ್ಲಿಷ್ ಶಾರ್ಟ್ ಅಂಡ್ ಆಗಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ಟೈಪಿಸ್ಟ್ ಹುದ್ದೆಗಳಿಗೆ ಕೂಡ ಸೇಮು PUC ಮತ್ತು 3 ಇಯರ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ಸೀನಿಯರ್ ಗ್ರೇಡ್ ಕನ್ನಡ ಅಂಡ್ ಇಂಗ್ಲಿಷ್ ಟೈಪ್ ರೈಟಿಂಗ್ ಬರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಟೈಪಿಂಗ್ ಬರಬೇಕು. ಶಾರ್ಟ್ ಅಂಡ್ ನಿಮಗೆ ಗೊತ್ತಿರಬೇಕು ಮತ್ತು ಟೈಪಿಸ್ಟಿಗೆ ಟೈಪಿಂಗ್ ಗೊತ್ತಿರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಇದಾದ ನಂತರ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಸೊ ಏಜ್ ಲಿಮಿಟ್ ನೋಡೋದಾದ್ರೆ ಜನರಲ್ಗೆ 40 ಇಯರ್ಸ್ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. 2A 2B 3A 3B ಅವರಿಗೆ 43 ಇಯರ್ಸ್ ಏಜ್ ಲಿಮಿಟ್ ಇದೆ. SC ST ಕೆಟಗರಿ 1 ಪೋಸ್ಟ್ಗೆ 45 ಇಯರ್ಸ್ ವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಡೀಟೇಲ್ಸ್ನ ಫುಲ್ಲು ಕಂಪ್ಲೀಟ್ ಆಗಿ ತಿಳ್ಕೊಂಡು ಆಮೇಲೆ ಅಪ್ಲೈ ಮಾಡಿ ಸ್ನೇಹಿತರೆ. ಯಾಕಂದ್ರೆ ಸೊ ನೀವು ಡೀಟೇಲ್ಸ್ ಇಲ್ಲದೇ ಏನಾದರೂ ಅಪ್ಲಿಕೇಶನ್ ಅಪ್ಲೈ ಮಾಡೋಕೆ ಹೋದ್ರೆ ನೀವು ಬ್ಲಾಂಕ್ ಆಗಿರ್ತೀರಾ. ಓಕೆ. ಅದಕ್ಕೋಸ್ಕರ ನೋಟಿಫಿಕೇಶನ್ ಓದಿ ಅದಾದ ನಂತರ ಅಪ್ಲಿಕೇಶನ್ ಅಪ್ಲೈ ಮಾಡಿ ಸ್ನೇಹಿತರೆ. ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ಸ್ಟೆನೋಗ್ರಫಿ ಗ್ರೇಡ್ 3 ಈ ಪೋಸ್ಟ್ಗೆ ಕನ್ನಡ ಶಾರ್ಟ್ ಅಂಡ್ ಸ್ಕಿಲ್ ಟೆಸ್ಟ್, ಇಂಗ್ಲಿಷ್ ಶಾರ್ಟ್ ಅಂಡ್ ಸ್ಕಿಲ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದು ಬಂದು ನಿಮಗೆ 120 ವರ್ಡ್ಸ್ ಪರ್ ಮಿನಿಟ್ ಸ್ಪೀಡಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ಹಾಗೆ 5 ಮಿನಿಟ್ಸ್ಗೆ ನೀವು ಟೈಪ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದು ಬೋತ್ ಕನ್ನಡ ಮತ್ತು ಇಂಗ್ಲಿಷ್ ಇರುತ್ತೆ. ಅದ ನಂತರ ಟ್ರಾನ್ಸ್ಕ್ರಿಪ್ಟ್ ದ ಡಿಟೆಕ್ಷನ್ ವಿತಿನ್ 45 ಮಿನಿಟ್ಸ್ ಯೂಸಿಂಗ್ ಕಂಪ್ಯೂಟರ್. ಓಕೆನಾ. ಸೊ ಈ ರೀತಿ ಇದೆ. ಅಟ್ಲೀಸ್ಟ್ 50 ಮಾರ್ಕ್ಸ್ನ ನೀವು ಹೊಂದಿರಬೇಕಾಗಿರುತ್ತೆ ಸ್ನೇಹಿತರೆ, ಕನ್ನಡ ಮತ್ತು ಇಂಗ್ಲಿಷು ಇವೆರಡರಲ್ಲೂ ಸೇರಿ. ಓಕೆನಾ. ಅದಾದ ನಂತರ ಟೈಪಿಸ್ಟ್ ಪೋಸ್ಟ್ಗೆ ಕನ್ನಡ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಮತ್ತು ಇಂಗ್ಲಿಷ್ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಸೊ ಕಂಪ್ಲೀಟ್ ಟೈಪಿಂಗ್ ಸ್ಕಿಲ್ ಟೆಸ್ಟ್ನ ಮಾಡಬೇಕಾಗಿರುತ್ತೆ. ಸೊ ಇದರಲ್ಲಿ ನೀವು ಕ್ಯಾಂಡಿಡೇಟ್ ಯಾವ ರೀತಿ ಚೂಸ್ ಮಾಡ್ತಾರೆ ಅಂದರೆ ಒಂದು ಪೋಸ್ಟ್ಗೆ 5 ಜನನ ರೀತಿಯಲ್ಲಿ ಸೊ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅಂತ ಒಂದು ಅಭ್ಯರ್ಥಿಗಳ ಸ್ಕಿಲ್ ಟೆಸ್ಟ್ ಪರ್ಫಾರ್ಮೆನ್ಸು ಅದೆಲ್ಲ ಆದ ನಂತರ ಆ ಒಂದು ಅಭ್ಯರ್ಥಿಗಳಿಗೆ ಜಾಬ್ ಸಿಗುತ್ತೆ ಸ್ನೇಹಿತರೆ. ಇದ್ರದ್ದು ಸ್ಯಾಲ್ರಿ ಎಷ್ಟಿದೆ ಅಂತ ಹೇಳೋದಾದ್ರೆ ಸೊ ಕನ್ನಡ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಪ್ರಕಾರ ನಿಮಗೆ ಸ್ಯಾಲ್ರಿ ಸಿಗುತ್ತೆ ಸ್ನೇಹಿತರೆ. ಸೊ ಇದಕ್ಕೆ ಸ್ಯಾಲ್ರಿ ಬಂದು ನಿಮಗೆ 35,000ದಿಂದ 40,000ವರೆಗೂ ಸ್ಯಾಲ್ರಿ ಇದೆ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ಅಪ್ಲಿಕೇಶನ್ ಫೀ ಇದೆ ಸ್ನೇಹಿತರೆ. ಈ ಒಂದು ಫೀ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಸೊ 200 ರೂಪೀಸ್ ಇದೆ. ಜನರಲ್ 2A 2B 3A 3B ಅವರಿಗೆ. SC ST ಕೆಟಗರಿ 1 ಮತ್ತು PWD ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಇದನ್ನ ಆನ್ಲೈನ್ ಮುಖಾಂತರನೇ ಫೀ ಪೇ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಕ್ಕೆ ಯಾವುದೇ ರೀತಿಯ ರೀಫಂಡಬಲ್ ಇಲ್ಲ. ಇದು ನಾನ್ ರಿಫಂಡಬಲ್ ಆಗಿರುತ್ತೆ ಸ್ನೇಹಿತರೆ. ನೀವು QR ಕೋಡಿಂದ, UPI ಇಂದ, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು ಯಾವ್ದ್ರ ಮುಖಾಂತರ ಬೇಕಾದರೂ ನೀವು ಪೇ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಅದ ನಂತರ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಫುಲ್ ಲಿಸ್ಟ್ ಕೊಟ್ಟಿದ್ದೀನಿ. ಸೊ ಆನ್ಲೈನ್ ಅಪ್ಲಿಕೇಶನ್ ಪ್ರಿಂಟ್ಔಟ್ ಬೇಕಾಗಿರುತ್ತೆ, ಫೀ ಪೇಮೆಂಟ್ ರಿಸಿಪ್ಟ್ ಬೇಕಾಗಿರುತ್ತೆ, SSLC ಮಾರ್ಕ್ಸ್ ಕಾರ್ಡು, ಸೆಕೆಂಡ್ PUC ಆರ್ ಡಿಪ್ಲೊಮಾ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಅದ ನಂತರ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ರೂರಲ್ ರಿಸರ್ವೇಷನ್ ಸರ್ಟಿಫಿಕೇಟು, ಎಕ್ಸ್ ಸರ್ವಿಸ್ಮೆನ್ ಸರ್ಟಿಫಿಕೇಟು, ಡಿಸಬಿಲಿಟಿ ಸರ್ಟಿಫಿಕೇಟು, ವಿಡೋ ಸರ್ಟಿಫಿಕೇಟು, ಕಂಡಕ್ಟ್ ಸರ್ಟಿಫಿಕೇಟು, ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟು ಮತ್ತು ಗೌರ್ಮೆಂಟ್ ಇಶ್ಯೂಡ್ ಫೋಟೋ ID. ಓಕೆನಾ. ಸೊ ಇದಿಷ್ಟು ಇರಬೇಕಾಗಿರುತ್ತೆ. ಯಾವುದಾದ್ರು ಅಪ್ಲಿಕಬಲ್ ಇದೆಯೋ ಆ ಒಂದು ಸರ್ಟಿಫಿಕೇಟ್ಸ್ ನಿಮ್ಮ ಹತ್ರ ಇರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಅದಾದ ನಂತರ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ಈ ಒಂದು ಅಪ್ಲೈ ಆನ್ಲೈನ್ ಅಂತ ಏನಿದೆ ಲಿಂಕು, ಸೊ ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇಲ್ಲಿ ಬಂದು ಆನ್ಲೈನ್ ಅಪ್ಲೈ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡಿಕೊಂಡು ಸೊ ಓಪನ್ ಮಾಡಬಹುದಾಗಿರುತ್ತೆ. ಇಲ್ಲಿ ನೀವು ಫುಲ್ ಡೀಟೇಲ್ ಆಗಿ ನಿಮ್ಮ ಇನ್ಸ್ಟ್ರಕ್ಷನ್ಸ್ನ ಓದ್ಕೊಂಡ ನಂತರ ನೀವು ಐ ಅಕ್ಸೆಪ್ಟ್ ಅಂತ ಕೊಟ್ಟು ಇಲ್ಲಿ ಅಪ್ಲೈ ಅಂತ ಕೊಟ್ಟರೆ ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಯಾವ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ತಾ ಇದ್ರೆ ಆ ಒಂದು ಪೋಸ್ಟ್ ಇಲ್ಲಿ ಬರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಇದೆ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಬಂತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಕೂಡ ತಿಳಿಸ್ಕೊಡ್ತೀನಿ.
ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಲಾಸ್ಟ್ ಡೇಟ್ ಹತ್ರದಲ್ಲಿರುವಂತಹ ಪೋಸ್ಟ್ಗಳು ಇಲ್ಲಿ ಹತ್ರದಲ್ಲಿದ್ದಾವೆ. ಸೊ ಇದನ್ನ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು. ಇಸ್ರೋ ರಿಕ್ರೂಟ್ಮೆಂಟ್ ಇದೆ, ಅದು ಆಗಸ್ಟ್ 16ನೇ ತಾರೀಕು ಲಾಸ್ಟ್ ಡೇಟ್ ಇರ್ತಾರೆ. ಮತ್ತು ಆಗಸ್ಟ್ 17ನೇ ತಾರೀಕಿಗೆ ಇನ್ನೊಂದು ಇಸ್ರೋದೇ ಇದೆ, ಸೈಂಟಿಸ್ಟ್ ಇಂಜಿನಿಯರ್ ಪೋಸ್ಟ್. ಓಕೆನಾ. ಸೊ ಇದಕ್ಕೂ ಕೂಡ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು. RITES ಅಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ರಿಕ್ರೂಟ್ಮೆಂಟ್ ಪೋಸ್ಟ್ ಇದೆ, ಮತ್ತು ಕರ್ನಾಟಕ ಲೋಕಾಯುಕ್ತ ಕಾರ್ಯಕಾಮ್ ಟೈಪಿಸ್ಟ್ ರಿಕ್ರೂಟ್ಮೆಂಟ್ 2026 ಅದು ಕೂಡ ಇದೆ. ಅದಂತರ ಆಗಸ್ಟ್ 20ನೇ ತಾರೀಕಿಗೆ KAVAO ರಿಕ್ರೂಟ್ಮೆಂಟ್ ಇದೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಇದೆ, ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.